ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ. ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಆತನ ಬಳಿ ಇರುವಂತಹ ಹಣದಿಂದ, ಸ್ಥಾನದಿಂದ ಮತ್ತು ಜನರ ಮೆಚ್ಚುಗೆಯಿಂದ ಅಳಿತೇವೆ. ಆದರೆ ನಿಜವಾದ ಪ್ರಶ್ನೆ ಏನಪ್ಪ ಅಂತ ಅಂದರೆ, ವ್ಯಕ್ತಿಯ ಮೌಲ್ಯ ಅಂದರೆ ಏನು ಅಂತ. ವ್ಯಕ್ತಿಯ ಮೌಲ್ಯ ಅವನ ಬಳಿ ಏನಿದೆ ಅನ್ನೋದಲ್ಲ, ಅವನ ನಡೆ, ನುಡಿ ಮತ್ತು ಅವನ ನಿಲುವಿನಲ್ಲಿ ಇದೆ. ಸಮಯ ಕೆಟ್ಟಾಗಲೂ ಸರಿಯಾದ ದಾರಿಯಲ್ಲಿ ಹೋಗುವ ಶಕ್ತಿ ಏನಿದೆ, ಅದೇ ನಿಜವಾದ ವ್ಯಕ್ತಿಯ ಮೌಲ್ಯ. ಒಂದು ಹಳ್ಳಿಯಲ್ಲಿ ಒಬ್ಬ ಸರಳ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ಇದ್ದ. ಆತನ ಬಳಿ ಹೆಸರಿರಲಿಲ್ಲ, ಆಸ್ತಿ ಇರಲಿಲ್ಲ, ಹಣನೂ ಇರಲಿಲ್ಲ. ಯಾರಿಗೂ ಅವನಿಂದ ನೋವಾಗ್ತಾನೂ ಸಹ ಇರಲಿಲ್ಲ. ಒಮ್ಮೆ ಆ ಹಳ್ಳಿಗೆ ತುಂಬಾ ಕಷ್ಟದ ಪರಿಸ್ಥಿತಿ ಬಂತು. ಆದರೆ ಆ ಸಮಯಕ್ಕೆ ಜನರೆಲ್ಲ ಮಾತಾಡ್ತಾ ಇದ್ರು. ಅಷ್ಟು ಬಿಟ್ಟರೆ ಯಾರೂ ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ. ಆದರೆ ಈ ಸರಳವಾದ ವ್ಯಕ್ತಿ ಏನಿದ್ದ, ಅವನು ಮುಂದೆ ಬಂದುಬಿಟ್ಟು ತನ್ನ ಕೈಲಾದದ್ದನ್ನು, ಅಂದರೆ ತಾನು ಮಾಡಬೇಕಾಗಿರುವಂತಹ ಎಲ್ಲ ಕೆಲಸವನ್ನು ತುಂಬ ಶ್ರದ್ಧೆಯಿಂದ, ಆಸಕ್ತಿಯಿಂದ ಮಾಡ್ದ. ಆದರೆ ಯಾರೂ ಅವನನ್ನು ಕರೀಲಿಲ್ಲ ಈ ಕೆಲಸ ಮಾಡು ಅಂತ. ಆದರೆ ಕೊನೆಯಲ್ಲಿ ಸಮಸ್ಯೆ ಪೂರ್ತಿ ಬಗೆಹರಿದಾಗ ಎಲ್ಲರ ದೃಷ್ಟಿ ಅವನ ಮೇಲಿತ್ತು. ಅವನು ದೊಡ್ಡವನಲ್ಲ, ಆದರೆ ಮೌಲ್ಯವಂತ. ಅವನ ಮೌಲ್ಯ ತುಂಬಾ ದೊಡ್ಡದು. ಅವನು ತುಂಬ ದುಡ್ಡಿರೋನಲ್ಲ, ತುಂಬ ದೊಡ್ಡವನೂ ಅಲ್ಲ, ಹಣವಂತನೂ ಅಲ್ಲ. ಆದರೆ ಅವನ ಮೌಲ್ಯ ತುಂಬಾ ದೊಡ್ಡದು. ಯಾಕೆ ಅಂದರೆ, ಬೇಕಾದ ಸಮಯದಲ್ಲಿ ತಲೆಯನ್ನು ಉಪಯೋಗಿಸಿ ತಾನು ಏನು ಮಾಡಬೇಕು ಅನ್ನೋಂತಹ ನಿರ್ಧಾರ ಮಾಡಿಬಿಟ್ಟು ತನ್ನ ಕೆಲಸವನ್ನು ಜವಾಬ್ದಾರಿಯಿಂದ, ಪ್ರೀತಿಯಿಂದ ಮಾಡಿ ಮುಗಿಸಿದ. ತುಂಬ ಸದೃಢವಾಗಿ, ಶಕ್ತಿವಂತನಾಗಿ ತಾನು ಮಾಡಬೇಕಾಗಿದ್ದ ಕೆಲಸವನ್ನು ಮಾಡ್ದ. ಸಮಯಕ್ಕೆ ಸರಿಯಾಗಿ ತನ್ನ ಯುಕ್ತಿಯನ್ನು ಉಪಯೋಗಿಸ್ಬಿಟ್ಟು ಮತ್ತು ತನ್ನ ಸದೃಢವಂತನಾಗಿ ನಿಲ್ಲಬಲ್ಲ ಆ ಸರಳವಾದ ವ್ಯಕ್ತಿಯ ಮೌಲ್ಯ ಅವನು ಜನರ ಮುಂದೆ ಹೇಗಿದ್ದಾನೆ ಅನ್ನೋದು ಖಂಡಿತ ಅಲ್ಲ, ಜನರಿಗೆ ಬೇಕಾದಾಗ ಹೇಗಿದ್ದಾನೆ ಅನ್ನೋದು. ತಕ್ಷಣಕ್ಕೆ ನಮ್ಮಿಂದ ಏನು ಆಗತ್ತೆ ಅದನ್ನು ಪಟ್ಟಂತ ಧೈರ್ಯದಿಂದ ಮಾಡುವಂಥದ್ರಲ್ಲಿ ವ್ಯಕ್ತಿಯ ಮೌಲ್ಯ ಇರುತ್ತೆ. ಅದೇ ನಿಜವಾದ ಗೌರವ, ಪ್ರಶಸ್ತಿ.